ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. सर मेरे फिल्म में सारे फोटो के सारे में क्या करेंगे आप थोड़ा सा पीछे जाओ डंडा ಯಾವುದೇ ನಾಗರಿಕರು ಫೋನ್ ಮಾಡ್ಬೋದು मोबाइल नीचे कर दो ಅಡ್ರೆಸ್ನ ಫೋಟೋ ಕಳಿಸ್ಬೋದು. ಕಳಿಸಿದ್ರೆ ಟೈಮ್ ಫ್ರೇಮ್ ದಿನಗಳನ್ನ ನಾನು ಉಪಯೋಗ ಮಾಡ್ತೀನಿ. ಎಲ್ಲ ನಮ್ಮ ಕಾರ್ಪೊರೇಷನ್ ಎಲ್ಲ ನಮಗೆ BMP ಹೊಸದು ಏನು ಮಾಡ್ತಾರೆ, ಕೆಲವರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯಿಂದ 9 ಗಂಟೆ ಅದೆಲ್ಲ ಪರ್ಮನೆಂಟ್ ಮಾಡ್ತೀವಿ. ಸ್ವಲ್ಪ ಜಾಸ್ತಿ ಅದೆಲ್ಲ ಹೋಗಿ ಎಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಆಗುವಂಥ ಕೆಲಸ ಕಳಿಸಿ ಬೆಂಗಳೂರಿನ ಆದಷ್ಟು ಸ್ವಚ್ಛತೆ ಕಾಪಾಡ್ತೀನಿ. ನನ್ನ ಕಣ್ಣಲ್ಲೇ ನಾನು ಸುಮಾರು ದಿನ ನಾನು ಟ್ರಾವೆಲ್ ಮಾಡಿ ನಾನು ನೋಡಿದ್ದೇನೆ. ನನ್ನ ಮನಸ್ಸಿಗೆ ಸಮಾಚಾರ ಇಲ್ಲ. ಆ ದೃಷ್ಟಿಯಿಂದ ಇದು ಹೊಸ ಕಾರ್ಪೊರೇಷನ್ ನಾನು ಮಾಡಿದ ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಕೂಡ ನಾವು ಮಾಡಿದ್ದೇವೆ. ಅದನ್ನು ಇವತ್ತು ನಾನು ವಿಪಕ್ಷಗಳು ನಿಮ್ಮ ಮೇಲೆ ಪಟ್ಟು ಮಾಡಿ ತೋರಿಸಿದೆ. ನಿಮ್ಮ ರಾಜೀನಾಮೆಯನ್ನು ಆಗ್ರಹಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳಿದ್ದಾರೆ ಹೃದಯದಿಂದ ಬರಬೇಕು. ತಾಳ್ಮೆ ಇದ್ರೆ ಕೇಳು. ನೀನು ನನ್ನ ಮೇಲೆ ದಬಾವಣೆ ಮಾಡ್ತೀನಿ ಅಂತ ಯಾರು ದಬಾವಣೆ ತಾಳ್ಮೆ ಹೆಣ್ಮಗಳು ಕೇಳ್ತಾರೆ. ನಮ್ಮ ನಿಮಗೂ ಹೇಳ್ತೀನಿ, ನಿಮ್ಮ ರಾಜೀನಾಮೆಯನ್ನು ಕೇಳ್ತಿದ್ದಾರೆ ಸರ್. ನೋಡೋಣ ಪಾಪ ಅವ್ರಿಗೆ ರಾಜೀನಾಮೆ ಕೇಳ್ತಾ ಇದ್ದಾರೆ. ನೋಡೋಣ ಆಸೆ ಪ್ರವೇಶ ಇಮೇಜ್ ತಗೊಳಕ್ ಹೋಗಿ ಇವತ್ತು ಡ್ಯಾಮೇಜ್ ಮಾಡಿ ಕೂತ್ಕೊಂಡಿದ್ದಾರೆ. ಯಾವ ಇಮೇಜ್ ಅವಶ್ಯಕತೆ ಇಲ್ಲ. ನಮ್ಮದು ಜನ ಕೊಟ್ಟಿರೋ ಇಮೇಜ್ ಏನು ಕೊಟ್ಟಿದೆ. ಇವತ್ತು ಜನ ಏನು ಯಾವ ರೀತಿ ಪ್ರೀತಿಯಿಂದ ಅಭಿಮಾನದಿಂದ ಆಚರಣೆ ಮಾಡಬೇಕು ಅಂತ ಬಯಸಿದ್ರು. ಇವರೇನೇನು ಟ್ವೀಟ್ ಮಾಡಿದ್ರು, ಜನತಾದಳದವ್ರು ಏನು ಟ್ವೀಟ್ ಮಾಡಿದ್ರು, BJP ಏನು ಟ್ವೀಟ್ ಮಾಡಿದ್ರು, ಯಾರು ಏನೇನು ಟ್ವೀಟ್ ಮಾಡಿದ್ರು ಎಲ್ಲ ಯಾರು ನಾನು ಹೆಣದ ಮೇಲೆ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ. ನಾವು ಹೆಣದ ಮೇಲೆ ರಾಜಕಾರಣ ಮಾಡ್ತೇವೆ. ನಮಗೆ ಸಿನ್ಸಿಯಾರಿಟಿ ಇದೆ. ನಾನು ಕಣ್ಣಲ್ಲಿ ನಮ್ಮ ನೀರು ಬರೋದಕ್ಕೆ ಬೇಕಾದ್ರೆ ಮಾಡ್ಬೋದು. ಇವ್ರು ಏನೇನು ಯಾವ ಸಂದರ್ಭದಲ್ಲಿ ಇವ್ರ ಕಣ್ಣೀರು ಏನೇನಾಗಿ ನಾನು ಎಲೆಕ್ಷನ್ ಟೈಮಲ್ಲಿ ಯಾವ ಜಿಲ್ಲೆಯಲ್ಲಿ ಏನೇನು ನಡೆದಾಗ ಯಾರೋ ಕುಟುಂಬದ ವಿಚಾರಗಳನ್ನ ಈಗ ನಾನು ಮಾತಾಡೋಕ್ಕೆ ಹೋಗಿಲ್ಲ. ಆಗ ಎಷ್ಟು ಜನ ಯಾವ ಕಣ್ಣು ನೀರು ಒರೆಸಿದ್ರು, ಯಾರು ಮಾತಾಡಿದ್ರು, ಆ BJP ಮಾತಾಡಿಲ್ಲ. ಇಲ್ಲ ಅಸೆಂಬ್ಲಿಗೆ ಇಲ್ಲಿ ಮಾತಾಡಿದ್ರು ಬರ್ತದೆ, ದಾಖಲೆ ಬರ್ತದೆ, ಗೊತ್ತಿದೆ, ಎಲ್ಲ ಮಾತಾಡ್ತಾರೆ. ನನ್ನೇ ಪಟ್ಟು ಮಾಡಿ ನನ್ನೇ ಪಟ್ಟು ನನ್ನ ಪಟ್ಟು ಮಾಡೋಕ್ಕೆ ಏನಿದೆ ಅವರು ರೆಸ್ಪಾನ್ಸಿಬಲ್. ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚು ಉತ್ಸಾಹ ಮಾಡಿದವರು ನೀವೇ ಅಂತ ಒಂದು ಪಟ್ಟು ಮಾಡ್ತಾರೆ. ನಾನು ಆಯ್ತು KSP ಅವರು ಬರೋದು ಕಾರ್ಯಕ್ರಮ ಮಾಡಿದ್ರು. ಆ ಕಾರ್ಯಕ್ರಮ ಇತ್ತು. ನಾನು ಬೆಂಗಳೂರು ಮಿನಿಸ್ಟರ್. ನನಗೆ ಕೆಲವು ಆಫೀಸರ್ಸು ರಿಕ್ವೆಸ್ಟ್ ಮಾಡಬೇಕು. ಅವರು ಇವರು KSP ಅವರು ರಿಕ್ವೆಸ್ಟ್ ಮಾಡ್ಕೊಂಡು 10 ನಿಮಿಷದ ಈ ಥರ ಹೆಚ್ಚು ಮಾಡ್ತಾ ಇದೆ, 10 ನಿಮಿಷ ಕ್ಲೋಸ್ ಮಾಡಿದ್ದೆ. ಸ್ಟೇಡಿಯಂ ಹೋಗಿದ್ದೆ. ಏನು ತಪ್ಪಿದೆ, ಬೆಂಗಳೂರು ಮಿನಿಸ್ಟರ್ ಆಗಿ ನಾನು ಇದಕ್ಕೆ ಹೋಗಿದ್ದೆ, ಏರ್ಪೋರ್ಟ್ಗೆ ಹೋಗಿದ್ದೆ. ನಾನು ಒಬ್ಬನೇ ಹೋಗಿ ಅವ್ರಿಗೆ ಬೇಡ ಇದು ನಾನು ಪೊಸಿಷನ್ ಮಾಡೋದು ಬೇಡ ಅಂತ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿದ್ರೆ ಸಹಕಾರ ಕೊಡೋದು ಅಂತ ಹೇಳಿದೆ. ನಾನು ನಮ್ಮ ಕನ್ನಡ ಧ್ವಜ ಕೊಟ್ಬಿಟ್ಟು ನಾನು ವೆಲ್ಕಮ್ ಮಾಡಿದೆ. ತಪ್ಪೇನಿದೆ? ಏನು ಕ್ರೈಮ್ ಮಾಡ್ತಾರೆ ಮಾಡಿಬಿಟ್ಟಿದ್ದು ನಾನು 3:30ಕ್ಕೆ ಒಂದು ಡೆತ್ ಆಗಿರೋ ಮಾಹಿತಿ ಇದ್ರೂ ಕೂಡ ಯಾವ ಮಾಹಿತಿನೂ ಇಲ್ಲ. ಅಧಿಕಾರಿಗಳಷ್ಟೇ ನೀವು ರಾಜೀನಾಮೆ ಕೊಡೋದು ಬಿಟ್ಟು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ ಅಂತ. ಆಯ್ತು, ಅದೆಲ್ಲ ರಾಜೀನಾಮೆ ಯಾರು ಅದೆಲ್ಲ ಮಾತಾಡೋದು. ಕುಮಾರಸ್ವಾಮಿ ಯಾಕೆ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾವ್ರಲ್ಲ ಸರ್? ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರೆ ಕುಮಾರಸ್ವಾಮಿ. ಯಾಕೆ ಟಾರ್ಗೆಟ್ ಅನ್ನೋ ನಮ್ಮ ಕಂಡ ಭಾಳ ಪ್ರೀತಿ ಹೊಂದಿದೆ. ಅವರು ನಮಗೂ ಅವರು ಭಾಳ ನೋಡಿದೆ, ಭಾಳ ಹತ್ತಿರವಾಗಿ ನಮ್ಮ ಕಂಡ್ರೆ ಭಾಳ ಭಾರವಾದಂಥ ನಮ್ಮ ಮೇಲೆ ಪ್ರೀತಿ ಹೊಂದಿದೆ. ಇದಕ್ಕೆ ಅವರು ನಮಗೆ ರಾಜೀನಾಮೆ ಕೊಡೋಣ. ಜಂಟಿ ಹೋರಾಟ ಮಾಡ್ತಾರೆ ಸರ್ ಜಂಟಿ ಯಾವತ್ತು ಬಿಟ್ಟವ್ರು? ಯಾವಾಗಲೂ ಜಂಟಿನೇ. ಯಾರು ಇರೋರು ಬೇಡ ಅಂತ ಹೇಳಿದ್ರು. ಎಲ್ಲ ಟೈಮಲ್ಲಿ ಜಂಟಿನೇ ಅಲ್ವಾ? ಜಂಟಿ ಯಾರು ಮಾಡಲಿ ಇನ್ನೂ 10 ಜನ ಸೇರಿಸ್ಕೊಳ್ಳಿ.
ನನಗೂ ಗೊತ್ತಿದೆ ಯಾರು ಬ್ಯಾಕ್ಗ್ರೌಂಡಲ್ಲಿ ಏನು ಮಾಡ್ತಾ ಇದ್ದಾರೆ ಎಂತ ಅಂತೇಳಿ ದೇವರು ನಮ್ಗೆ ಅಷ್ಟೋ ಎಷ್ಟೋ ಜ್ಞಾನವನ್ನು ಕೊಟ್ಟಿದ್ದಾರೆ. ಹೋರಾಟ ಮಾಡ್ಕೊಂಡು ಅವ್ರೇನು ಪೊಲೀಸ್ ಆಫೀಸರ್ಗಳನ್ನು ಸರ್ಕಾರದ ತಪ್ಪು ಮುಚ್ಚಲಿಕ್ಕೆ ನೋಡಿಯಪ್ಪ, ಆಫೀಸರ್ಸ್ಗಳಿಗೆ I ಶಿಕ್ಷೆ don't want to ಕೊಟ್ಟು tell. ಹೇಳ್ತಿದ್ದಾರೆ. It is a decision in the interest of a common man life. ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಂಡಿದ್ದಾರೆ. ಅವರೊಬ್ಬರದೇ ತೀರ್ಮಾನ ಅಲ್ಲ, ಎಲ್ಲರೂ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದಾರೆ. ಸರ್ ಗೋವಿಂದರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿಯಿಂದ ಹಿಂಪಡೆದಿದ್ದಾರೆ. ನಾವು ಏನು ಮಾಡಬೇಕು? ಯಾರ್ದೋ ಮಾತು ಕೇಳ್ಕೊಂಡು ನಾವು ಯಾರ್ದೋ ಟಿಕೆಟ್ ಇಟ್ಮೇಲೆ ಯಾರ್ದೋ ಅವ್ರ ಚಟಕ್ಕೆ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು ನಾವು ನಮ್ಗೆ ಗೊತ್ತಿದೆ. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.